ಹಾಯ್ ಹಲೋ ಎಲ್ಲರಿಗೆ ಜೈ ಹಿಂದ. ಐ ಟಿ ಬಿ ಪಿ ಪ್ಯಾರಾಮಿಲಿಟ್ರಿ ಫೋರ್ಸ್ನಲ್ಲಿ ಸಾಕಷ್ಟು ನೋಟಿಫಿಕೇಶನ್ಗಳು ಮಾಡ್ತಾ ಇದ್ದಾರೆ. ಅದು ಐ ಟಿ ಬಿ ಪಿದಲ್ಲಿ ಹೈಯೆಸ್ಟ್ ಆಗಿ ಟೋಟಲಿ ಆಗಿ ನಿಮ್ಗೆ 5 ನೋಟಿಫಿಕೇಶನ್ಗಳನ್ನು ರಿಲೀಸ್ ಮಾಡಿದರು. 5 ನೋಟಿಫಿಕೇಶನ್ದಲ್ಲಿ ಮತ್ತೊಂದು ಇವತ್ತೊಂದು ನಿನ್ನೆ ತಾನೇ ನಿಮ್ಗೆ ನೋಟಿಫಿಕೇಶನನ್ನು ಮಾಡಿದಾರೆ. ಐ ಟಿ ಬಿ ಪಿ ಪಿಯನಿಯರ್ ಅಂತ ಹೇಳಿ ನೋಡ್ಕೊಂಡ್ರೆ, ಪೈನಿಯರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕರೆದಿರ್ತಕ್ಕಂಥ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಸೊ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 202 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಹಾಕ್ಬೋದು, ಓಕೆ, ಇದರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ, ಇದರ ಏಜ್ ಲಿಮಿಟ್ ಎಷ್ಟು ಇರ್ತೈತಿ, ಸೊ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಿ, ಇದರಲ್ಲಿ ಯಾವ್ಯಾವ ಥರದ ಟ್ರೇಡ್ಗಳನ್ನು ಕರೆದಿದಾರ ಮತ್ತು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ ಆದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸಾಕಷ್ಟು ನೋಟಿಫಿಕೇಶನ್ಗಳನ್ನ ಐ ಟಿ ಬಿ ಪಿದಂಕಿ ಇನ್ನೂ ಕಾಲ್ಫಾರ್ಮ್ ಬಹಳ ಅದು ಈ ಸಾರಿ. ನೆಕ್ಸ್ಟ್ BSF ಮತ್ತು CRPF ಥರದ ಪೆಂಡಿಂಗ್ ಇದೆ, ಅವು ಕೂಡ ಈ ಸದ್ಯ ಕಾಲ್ಫಾರ್ಮ್ ಆಗ್ತಾವೆ. ಕಾಲ್ಫಾರ್ಮ್ ಆದ ತಕ್ಷಣ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಾನು ಕೊಡ್ತಾನೆ ಇರ್ತೀನಿ. ಓಕೆ, ಇನ್ನು ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡೋದನ್ನು ಮರೆಯಬೇಡ್ರಿ. ಓಕೆ, ಇಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 202 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. 202 ಹುದ್ದೆಗಳು ಒಂದೇ ಟ್ರೇಡನ್ನ ಅಲ್ಲ, ಟೋಟಲ್ ಆಗಿ 4 ಟ್ರೇಡ್ಗಳನ್ನು ಕರೀತಾರ. 4 ಟ್ರೇಡ್ಗಳಲ್ಲಿ ಇದಕ್ಕೆ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಆ ಮಹಿಳೆಯರ ಲೇಡೀಸ್ ಏನು ಅನ್ಕೋತೀರಪ್ಪ ಅಂತಂದ್ರೆ, ಸೊ ಈ ಕ್ವಾಲಿಫಿಕೇಶನ್ ಮಾಡಿದ್ರೆ ಇದಕ್ಕೂ ಯೂಸ್ ಆಗಲ್ಲ. ಇಲ್ಲಿ ನೋಡ್ಕೊಡ್ರಿ, ಈಗ ನೀವು ಈ ಕ್ವಾಲಿಫಿಕೇಶನ್ ಮಾಡಿದ್ರಪ್ಪ ಅಂತಂದ್ರೆ ಎಷ್ಟು ಯೂಸ್ ಆಗ್ತಿತ್ತ ಅಂತ ಕೇಸಂದ ನಿಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಇದರಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳು ಯಾವ ಥರದ ಹುದ್ದೆಗಳು ಅಂತ ಕೇಳಿಸ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಕಾರ್ಪೆಂಟರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಕಾರ್ಪೆಂಟರ್ ಅಂದ್ರೆ ನಿಮ್ಗೆ ಕನ್ನಡದಾಗ ಗೊತ್ತಿರಲ್ಲ. ಕಾರ್ಪೆಂಟರ್ ಅಂದ್ರೆ ಗೊತ್ತಾ, ಬಡಿಗೆತನ ಮಾಡ್ತಾರಲ್ಲ, ಈಗೆಲ್ಲ ಫ್ಲೌಡ್ ವರ್ಕ್ ಏನು ವರ್ಕ್ ಮಾಡ್ತಾರಲ್ಲ, ಆ ಬಡಿಗೆರ್ ಅಂತ ಏನು ಕರಿತೀವಲ್ಲ ಅವ್ರಿಗೆ ನಾವು ಕಾರ್ಪೆಂಟರ್ ಅಂತ ಕೇಳಿಸಿಂದ ಡಿಫೆನ್ಸ್ ಅಲ್ಲಿ ಇಂಗ್ಲಿಷ್ನಲ್ಲಿ ಕರಿತಿರ್ತಕ್ಕಂಥ ವರ್ಡ್ ಇದು ಕಾರ್ಪೆಂಟರ್ ಅಂತ ಕರಿತೀವಿ. ಈ ವರ್ಕ್ ಮಾಡೋರು ಡಿಫೆನ್ಸ್ ಒಳಗಡೆ ಬೇಕಾಗ್ತಾರ. ಓಕೆ, ನಿಮಗೂ ಕೂಡ ಒಂದು ನಗು ಅಂದ್ರೆ ಖುಷಿ ಅಂದ್ ಏನೋ ಒಂಥರ ಮುಜುಗರ ಅನಿಸ್ತಿರ್ಬೋದು, ಕಾರ್ಪೆಂಟರ್ ಕೂಡ ಇಲ್ಲಿ ಕರೀತಾರ. ಓಕೆ, ಪ್ರತಿಯೊಂದು ಡಿಫೆನ್ಸ್ ಫೋರ್ಸಸ್ನಲ್ಲಿ ಎಲ್ಲ ಥರದ ಹೊರಗಡೆ ಏನೋ ತರುವಂಥ ಅವಶ್ಯಕತೆ ಇರೋದಿಲ್ಲ. ಪ್ರತಿಯೊಂದು ಕಾರ್ಪೆಂಟರ್ ಬಂತು, ಪ್ಲಂಬರ್ ಬಂತು, ಎಲೆಕ್ಟ್ರಿಷಿಯನ್ ಬಂತು, ಕಟಿಂಗ್ ಮಾಡೋರು ಬಂತು, ಯಾವುದೇ ಒಂದು ಏನೋ ವರ್ಕ್ ಬರಲಿ, ಅದು ಅರಿವಿ ಹೋಗಿದ್ದು ಬಂದು ಪ್ರತಿಯೊಂದು ಹುದ್ದೆಗಳನ್ನ ಡಿಫೆನ್ಸ್ನಲ್ಲಿ ಇಟ್ಕೊಂಡಿರ್ತಾರೆ. ಯಾವುದು ಹೊರಗಿನವ್ರನ್ನ ಕರೆಸಿ ಕೆಲಸ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅವರಿಗೆ. ಪ್ರತಿಯೊಂದು ಕೂಡ ಅಲ್ಲೇನ ಇಟ್ಕೊಂಡಿರ್ತಾರೆ. ಕಾರ್ಪೆಂಟರ್ ಅಂದ್ರೆ ಗೊತ್ತಾಯ್ತಾ. ಟೋಟಲ್ ಆಗಿ 71 ಹುದ್ದೆಗಳು ಪುರುಷ ಮತ್ತು ಮಹಿಳೆಯರಿಗೆ ಸಪರೇಟ್ ಆಗಿ ಹುದ್ದೆಗಳನ್ನ ಕರೀತಾರೆ ಅದರಲ್ಲಿ. ಸೊ ನೋಟಿಫಿಕೇಶನ್ ಹಾಕಿರ್ತೀನಿ, ಒಂದ್ಸರಿ ನೋಡ್ಕೊಳ್ರಿ. ಓಕೆ, ಪ್ಲಂಬರ್ ಅಂದ್ರೆ ಏನು, ಇಂಗ್ಲಿಷ್ ನಲ್ಲಿ ಮಾತ್ರ ನಿಮ್ಗೆ ಪ್ಲಂಬರ್ ಅಂತ ಇರ್ತಾರೆ. ಕನ್ನಡದಲ್ಲಿ ಇದರ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಪ್ಲಂಬರ್ ಅಂದ್ರೆ ಪೈಪ್ ವರ್ಕ್ ಮಾಡ್ತಿರ್ತಾರೆ ಗೊತ್ತಾ. ಪೈಪ್ ಮನೆ ಹೋಮ್ಗೆ ನಿಮ್ಗೆ ಸಿಂಟ್ಯಾಕ್ಸ್ ಕುಂದಿರ್ಸೋದು, ಆ ಥರ ಏನು ಪೈಪ್ ವರ್ಕ್ ಅನ್ನ ಮಾಡ್ತಿರ್ತಾರಲ್ಲ ಅವರಿಗೆ ಪ್ಲಂಬರ್ ಅಂತ ಕರೀತಾರ. ಅವ್ರಿಗೆ ಏನಂತ ಇರ್ತಾವ, ಪ್ಲಂಬರ್ ಅಂತ ಕರೀತಾರ. ಪ್ಲಂಬರ್ ನಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 52 ಹುದ್ದೆಗಳು. ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ಮಾಷನ್ ಅಂತ ಕೇಳಿಸಂತ. ಮಾಷನ್ ಇದ್ರದ್ದು ವರ್ಕ್ ಏನು ಮಾಷನ್ ಅಂತಂದ್ರ, ಸೊ ಗೌಂಡಿ ಕೆಲಸ ಗೊತ್ತಾ. ಈಗ ಬಿಲ್ಡಿಂಗ್ ಅನ್ನ ಕಟ್ತಾರ, ನಿಮ್ಮ ಮನೆಯನ್ನ ಕಟ್ಟಿದಾರ ಅಂತ ತಿಳ್ಕೊರಿ, ಅವರು ಮಾಷನ್ ವರ್ಕ್ ಮಾಡಿದವ್ರ ಅವ್ರಿಗೆ ಗೌಂಡಿ ಅಂತ ಕರೀತಾರೆ. ನಮ್ಮ ಅಚ್ಚು ಕನ್ನಡ ಭಾಷೆಯಲ್ಲಿ ಗೌಂಡಿ ಅಂತ ನಾವೇನು ಕರಿತೀವಲ್ಲ ಅದು ಮಾಷನ್ ವರ್ಕಿಗೆ. ಟೋಟಲ್ ಆಗಿ 64 ಹುದ್ದೆಗಳಿದಾವೆ. ಸೊ ಈ ಹುದ್ದೆಗಳು ಕೂಡ ಡಿಫೆನ್ಸ್ ನಲ್ಲಿ ಇರ್ತಾವೆ. ಎಸ್, ಈ ಹುದ್ದೆಗಳು ಕೂಡ ಡಿಫೆನ್ಸ್ ನಲ್ಲಿ ಪ್ರತಿಯೊಂದು ಫೋರ್ಸಸ್ ನಲ್ಲಿ ಕೂಡ ಈ ಹುದ್ದೆಗಳು ಖಾಲಿನೇ ಇರ್ತಾವೆ. ಓಕೆ, ಎಲೆಕ್ಟ್ರಿಷಿಯನ್ ಅಂತ ಗೊತ್ತಿರ್ಬೋದು, ನಿಮ್ ಲೈಟ್ ಫಿಟ್ಟಿಂಗ್ ಮಾಡೋದು, ಮನೆ ಅಂತದ್ದು ಏನೋ ಒಂದು ವರ್ಕ್ ಬಂದ್ರು, ಕರೆಂಟ್ ಹತ್ಲಿಲ್ಲಪ್ಪ ಅಂತಂದ್ರು, ಏನೋ ಒಂದು ಫಿಟ್ಟಿಂಗ್ ಟಿವಿ ಕುಂದಿರ್ಸೋದಲ್ಲಿ ಏನೋ ಒಂದು ಪ್ರತಿಯೊಂದು ವರ್ಕ್ ಮಾಡೋದಕ್ಕೆ ಅದಕ್ಕೆ ಎಲೆಕ್ಟ್ರಿಷಿಯನ್ ಅಂತಾರ. ಯಾವುದೇ ಒಂದು ಕರೆಂಟ್ ವರ್ಕ್ ಅನ್ನ ಮಾಡೋದಕ್ಕೆ ಎಲೆಕ್ಟ್ರಿಷಿಯನ್ ಅಂತ ಹೇಳಿಸಿದ ಹುದ್ದೆಗಳನ್ನ ಕರೀತಾರ. ಟೋಟಲ್ ಆಗಿ ನಿಮ್ಗೆ ಸಪರೇಟ್ ಆಗಿ 4 ಪೋಸ್ಟ್ಗಳನ್ನ ಕರೆದ. 4 ಪೋಸ್ಟ್ಗಳಲ್ಲಿ ನಿಮ್ಗೆ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 202 ಹುದ್ದೆಗಳಿದಾವೆ. ಓಕೆ, ಇದರ ಅಪ್ಲೈ ಡೇಟ್ ಯಾವಾಗ, ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಯಾವಾಗ, ಅದು ಕೂಡ ಇಂಪಾರ್ಟೆಂಟ್ ತಾನೆ. ನಿನ್ನೆ ತಾನೇ ನಿಮ್ಗೆ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ITBP ಯಲ್ಲಿ ನಿಮ್ಗೆ ಓಮ್ ವೆಬ್ಸೈಟ್ ನಲ್ಲಿ ನಿಮ್ಗೆ ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡಿದಾರೆ. ಓಕೆ, ನಾನು ನಿನ್ನೆ ವಿಡಿಯೋನ ಮಾಡಬೇಕಾಗಿತ್ತು, ಮಾಡಿರಕ್ ಆಗಿರ್ಲಿಲ್ಲ. ಸೊ ನಿಮ್ಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟರೆ ಕ್ಲಿಯರಿಟಿಯಾಗಿ ಅರ್ಥಪೂರ್ವಕವಾಗಿ ನಾನು ತಿಳಿಸ್ಬೇಕಂತ ಹೇಳಿ ಯಾವುದೇ ಮಾಹಿತಿನ ಲೇಟ್ ಆಗಿ ನಾನು ಕೊಡ್ತಾನೆ ಇರ್ತೀನಿ. ಓಕೆ, ಅಪ್ಲೈ ಡೇಟ್ ಯಾವಾಗಪ್ಪ ಅಂತಂದ್ರೆ 12/8/2024. ಈಗ ಬಿಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಶಾರ್ಟ್ ಆಗಿರ್ತದೆ. ಅದು ಫುಲ್ ಡೀಟೇಲ್ ಆದಂಥ ಫಿಸಿಕಲ್ ಮತ್ತು
ಮೆಡಿಕಲ್ ಮತ್ತು ಎಕ್ಸಾಮ್ ಸಿಲೆಬಸ್ ಪ್ರತಿಯೊಂದು ಮಾಹಿತಿಯನ್ನ 12ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಕೂಡ 12/2/2024 ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಕೂಡ ಅವಾಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ಕೊನೆಯ ದಿನಾಂಕ ಯಾವಾಗ? ಕೊನೆಯ ದಿನಾಂಕ ನೋಡ್ಕೊಂಡ್ರೆ 10/9/2024 ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೊನೆಯದಾಗಿ ಇರ್ತದ. ಈ ಡೇಟ್ಗೆ ನೀವು ಇಷ್ಟರೊಳಗಡೆ ನೀವು ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇರ್ತದ. ಇದು ಆನ್ಲೈನ್ ಮುಖಾಂತರನೇ ಅರ್ಜಿಗಳನ್ನ ಸಲ್ಲಿಸಿಕೊಳ್ಬೇಕು. ಇದು ಯಾವ ತರಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನ ಹಾಕೋಕೆ ಅವಕಾಶ ಇರ್ತದ. ಓಕೆ, ಈ ತರ ಎಲ್ಲ ಸಾಕಷ್ಟು ನೋಟಿಫಿಕೇಶನ್ ಆಗ್ತಿರ್ತಾವೆ, ಬಟ್ ನೀವು ಯಾರು ಅಪ್ಲೈ ಮಾಡಕ ತಯಾರಿಲ್ಲ, ಆ ಮಾಹಿತಿಗಳನ್ನ ಕರೆಕ್ಟ್ ಆಗಿ ತಿಳಿದುಕೊಳ್ತಾ ಇಲ್ಲ. ಓಕೆ, ಈಗ ITBP ಅಂದ ತಕ್ಷಣ ಈ ವಿಡಿಯೋನ ಹಾಕಿರ್ತಾರೆ ಸಾಕಷ್ಟು. ನಾನಂತಲ್ಲ, ಪ್ರತಿಯೊಬ್ರು ನಿಮ್ಗೆ ಮಾಹಿತಿಯನ್ನ ಕೊಡ್ತಾನೆ ಇರ್ತಾರೆ. ITBP ಓಕೆನಾ, ಅದ್ರ ಕ್ವಾಲಿಫಿಕೇಶನ್ ಏನು ನೋಡ್ಕೊಂಡ್ರೆ ಬ್ಯಾಕ್ ಹೋಗ್ಬಿಡ್ತೀರಿ. ಡೀಟೇಲ್ ಆಗಿ ಅದ್ರ ಮಾಹಿತಿಗಳನ್ನ ತಿಳ್ಕೊಳ್ರಿ. ಅಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವು ಅಪ್ಲಿಕೇಬಲ್ ಆಗ್ತಿರೋ ಇಲ್ಲೋ ಅಂತ ಹೇಳಿ. ಸೊ ನಿಮ್ಗೆ ಅಪ್ಲಿಕೇಬಲ್ ಕೂಡ ಆಗ್ತಿರೋದಲ್ಲ, ಡೈರೆಕ್ಟ್ ಹೋಗಿ ಸೈಬರ್ ಸೆಂಟರ್ಗೆ ITBPಯಲ್ಲಿ ನಮ್ಗೆ ಅರ್ಜಿಯನ್ನ ಕರೀದಾರ, ಅಪ್ಲಿಕೇಶನ್ ಹಾಕಿ ಕೊಡ್ತೀರಾ. ಓಕೆ, ಯಾರು ಅರ್ಜಿಯನ್ನ ಹಾಕಿ ಕೊಡೋದಲ್ಲ, ನೀವು ಯಾವುದೇ ಮಾಹಿತಿಗಳನ್ನ ತಿಳ್ಕೊಡ್ರಿ. ಸೈಬರ್ ಸೆಂಟರ್ದವರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಯಾವ ಹುದ್ದೆಗೆ ಏನು ಬೇಕಾಗುತ್ತಾ, ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತಾವೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೋ ಇಲ್ಲೋ, ಏಜ್ ಎಷ್ಟು, ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಅವ್ರು ಯಾಕಂದ್ರೆ ಈ ಥರ ಎಲ್ಲ ಮಾಹಿತಿಗಳನ್ನ ಗೊತ್ತಿರಲ್ಲ ಅವ್ರಿಗೆ. ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋದಾ, ಓಕೆ, ಡೈರೆಕ್ಟಾಗಿ ನೋಡ್ಕೊಂಡ್ರೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಜಾಸ್ತಿ ನಾಲೆಜ್ ಇರ್ತೈತಿ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ಇಂಥವೆಲ್ಲ ಅಪ್ಲಿಕೇಶನ್ಗಳನ್ನು ಕರೆದಿರ್ತಾರಲ್ಲ, ಯಾವ ಥರ ಟ್ರೇಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಎಲ್ಲಿ ತೆಗಿಸ್ಬೇಕು, ಅವ್ರಿಗೆಲ್ಲ ಗೊತ್ತಿರಲ್ಲ. ಡೈರೆಕ್ಟಾಗಿ ನೀವು ಏನು ಡಾಕ್ಯುಮೆಂಟ್ ತಂದಿರ್ತಿರಲ್ಲ, ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಸ್ಕಿಪ್ ಮಾಡಿಕೆಸಿಂದ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಅಪ್ಲಿಕೇಶನ್ ನಿಮ್ಮದು ಫೈನಲಿ ರಿಜೆಕ್ಟ್ ಆದರೆ ನೀವೇ ಜವಾಬ್ದಾರರು ಆಗ್ತೀರಿ. ಓಕೆ, ಅಪ್ಲಿಕೇಶನ್ ಫೀಸ್ ನಿಮ್ಗೆ ಡೀಟೇಲ್ ಆಗಿ ಕೊಡ್ತಾರ. ಆ ಡೀಟೇಲ್ ನೋಟಿಫಿಕೇಶನ್ ಬಂದಾಗ ಏಜ್ ಎಷ್ಟಪ್ಪ ಅಂತಂದ್ರೆ 18ರಿಂದ 23 ಏಜ್ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟಪ್ಪ ಅಂತಂದ್ರೆ 18ರಿಂದ 23 ಏಜ್ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC ಮತ್ತು ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರ. ಓಕೆ, ಈಗೆಲ್ಲ 4 ತರಹದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ. ಇದರ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ? ಓಕೆ, ಅದನ್ನು ಕೂಡ ಕರೆಕ್ಟ್ ಆಗಿ ಹೇಳ್ತೀನಿ, ತಿಳ್ಕೊಳ್ರಿ. ಇದರ ಕ್ವಾಲಿಫಿಕೇಶನ್ ಏನ್ ಬೇಕಪ್ಪ ಅಂತಂದ್ರೆ 10ನೇ ತರಗತಿ ಮುಗಿದಿರ್ಬೇಕು. 10ನೇ ತರಗತಿ ಮುಗಿದಿರ್ಬೇಕು. ಅದರ ಜೊತೆಗೆ ಅಲ್ಲಿ ಆರ್ ಅಂತ ಕೊಟ್ಟಿಲ್ಲ, ಅವ್ರ ಆ್ಯಂಡ್ ಅಂತ ಕೊಟ್ಟಾರ. ಆ್ಯಂಡ್ ಅಂದ್ರೆ ಏನಪ್ಪಾ ಅಂತಂದ್ರ ಇದರ ಜೊತೆಗೆ ನೀವು ITI ಈ ITI ಕೋರ್ಸ್ ಅನ್ನ ಮುಗಿಸಿರ್ಬೇಕಾಗುತ್ತೆ. ಅದು ಯಾವ್ಯಾವ ತರಹದ ಕೋರ್ಸ್ಗಳದಪ್ಪ ಅಂತಂದ್ರೆ 1 ವರ್ಷ 1 ಇಯರ್ ಕೋರ್ಸ್ ಅನ್ನ ಮುಗಿಸಿರ್ಬೇಕು. 1 ಇಯರ್ ಕೋರ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತಾ. ಕಾರ್ಪೆಂಟರ್ ಅಂತ ITI ದಲ್ಲಿದೆ, ನೆಕ್ಸ್ಟ್ ಪ್ಲಂಬರ್ ಅಂತ ITI ದಲ್ಲಿದೆ, ಮಾಷನ್ ಅಂತ ITI ದಲ್ಲಿದೆ, ಎಲೆಕ್ಟ್ರಿಷಿಯನ್ ಅಂತ ITI ದಲ್ಲಿದೆ. ಓಕೆ, ಇವೆಲ್ಲ ಟ್ರೇಡ್ಗಳು ಕೂಡ 1 ವರ್ಷ ನೀವು ITI ಏನಾದರೂ ಕೋರ್ಸ್ ಮಾಡಿದ್ರೆ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೀರಿ. ಓಕೆ, ಈಗ ನೀವು ಜಸ್ಟ್ SSLC ಮುಗಿಸಿದ್ರ, ಇವೆಲ್ಲ ಪ್ರತಿಯೊಂದು ITI ದಲ್ಲಿ ಸಾಕಷ್ಟು ನೋಟಿಫಿಕೇಶನ್ ಆಗ್ತಿರ್ತಾವೆ. ನೀವು ಅನ್ಕೊಂಡಿರ್ತೀರಿ, ಸೊ ಲೇಡೀಸ್ಗೆ ನೀವು ಅನಿಸ್ತಿರ್ಬೋದು ITI ಮಾಡಿದ್ರೆ ಒಂಥರ ಅಸಹ್ಯ ಅಂತ ತಿಳ್ಕೊತಿದ್ರಿ. ಈಗ ನೋಡ್ಕೊಂಡ್ರೆ ITI ಮಾಡಿದ್ರೆ ನಿಮ್ಗೆ ಸಡನ್ ಆಗಿ ಸಿಗುವಂತ ಅಪಾರ್ಚುನಿಟಿಗಳಿದ್ದವಲ್ಲ, ಇಂಥವೆಲ್ಲ ಅಪಾರ್ಚುನಿಟಿಗಳಿರ್ತಾವೆ. ITI ಒಂದು ಸೈಡಿಗೆ ಅಂತ ಹೇಳಿ ಸರ್ಟಿಫಿಕೇಟ್ ಅನ್ನ ತೆಗೆಸಿಟ್ಕೊಳ್ರಿ. ITI ಅನ್ನ ಸರ್ಟಿಫಿಕೇಟ್ ತೆಗೆಸಿಟ್ಕೊಂಡ್ರೆ ಸಾಕಷ್ಟು ನಿಮ್ಗೆ ಯೂಸ್ಫುಲ್ ಆಗುವಂತ ಜಾಬ್ಗಳ ಕಾಲ್ಫಾರ್ಮ್ ಆಗ್ತಾನೆ ಇರ್ತಾವೆ. ಮತ್ತು BSF ದಲ್ಲಿ ಕೂಡ ಟ್ರೇಡ್ಸ್ಮನ್ ಕರೆದ್ರು ಕೂಡ ITI ದಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕರೆದಿರ್ತಾರ. ಓಕೆ, ಇನ್ನೊಂದು ಸರಿ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಕ್ವಾಲಿಫಿಕೇಶನ್ ಬಗ್ಗೆ ಬಹಳ ಜನಕ್ಕೆ ಡೌಟ್ ಇರ್ತೈತಿ. ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ. ಯಾವುದೇ ಒಂದು ನೋಟಿಫಿಕೇಶನ್ ಆದ್ರೂ ಕೂಡ ಡೌಟ್ ಇಟ್ಕೊಳ್ಬೇಡ್ರಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನು ಹಾಕ್ರಿ. ಅದಕ್ಕೆ ನಾನು ರಿಪ್ಲೈ ಕೊಡಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದರದ್ದೇ ಆದಂಥ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ. 10ನೇ ತರಗತಿ ಮುಗಿದಿರ್ಬೇಕು ನಿಮ್ದು. ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ತಿಳ್ಕೊಳ್ರಿ. ನೀವು ಅನ್ಕೋತಿರ್ಬೋದು 10ನೇ ತರಗತಿ ಮುಗಿದವ್ರು ಅಷ್ಟೇ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಅನ್ನೋ. ಅದರ ಜೊತೆಗೆ ITI 1 ಇಯರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. ITI ಅನ್ನ ಯಾರಾದ್ರೂ SSLC ಮುಗಿದ ಮೇಲೆ ITI ಮಾಡಿದಿರಪ್ಪ ಅಂತಂದ್ರೆ ನೀವು ಈ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಅರ್ಹರಾಗಿರ್ತೀರಿ. ಓಕೆ, ಈ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಹಾಕಿದ ಮೇಲೆ ನಿಮ್ಗೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. PET ಮತ್ತು PST ಅಂತ ಹೇಳಿ ಫಿಸಿಕಲ್ ಕಂಡಕ್ಟ್ ಮಾಡಿದ ಮೇಲೆ ನಿಮ್ಗೆ ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ಇರ್ತೈತಿ. ರಿಟರ್ನ್ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ ನಿಮ್ಗೆ ಟ್ರೇಡ್ ಟೆಸ್ಟ್ ಇರ್ತೈತಿ. ಟ್ರೇಡ್ ಟೆಸ್ಟ್ ಆದಮೇಲೆ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಈ ಹುದ್ದೆಗಳಿಗೆ ಯಾರು ಕೂಡ ಅರ್ಜಿಯನ್ನು ಸಲ್ಲಿಸೋದಲ್ಲ. ನಾನು ಹೇಳ್ತಾ ಇದ್ದೀನಿ, ಇವೆಲ್ಲ ಟ್ರೇಡ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರೋದಿಲ್ಲ. ನೀವು ITI ಕೋರ್ಸನ್ನು ಮಾಡಿರೋದಿಲ್ಲ ಆಲ್ಮೋಸ್ಟ್ ಅಲ್ಲ. ಇನ್ಮೇಗಾದ್ರೂ ಮುನ್ನೆಚ್ಚರಿಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರಾದರೂ ಖಾಲಿ ಕುಂತ್ಕೊಂಡಿದ್ರೆ ITI ಕೋರ್ಸನ್ನು ಮಾಡ್ಕೊಂಡು ITI ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಳ್ರಿ. ಓಕೆ, ಈ ಡೀಟೇಲ್ ನಿಮ್ಗೆ ಶಾರ್ಟ್ ನೋಟಿಫಿಕೇಶನ್ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ
ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದ್ರೆ ಪ್ರತಿಯೊಂದು ಡೈಲಿ ಒಂದು ಅಪ್ಡೇಟ್ಗಳನ್ನು ಕೊಡ್ತಾನೆ ಇರ್ತೀನಿ. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಗಳದಾವೆ, ಸೊ ಪೆಂಡಿಂಗ್ ಇಟ್ಟಿದ್ದೀನಿ. ನಾನು ಡೈಲಿ ನಿಮಗೆ ಕೊಡ್ತಾನೆ ಇರ್ತೀನಿ. ಡೈಲಿ 1 ಅಥವಾ 2 ನಿಮಗೆ ಇನ್ಫಾರ್ಮೇಷನ್, ಎಕ್ಸಾಮ್ ಬರಲಿ, ರಿಸಲ್ಟ್ ಬರಲಿ, ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ, ಡೇಟ್ ಎಕ್ಸ್ಟೆಂಡ್ ಆಗಲಿ, ಯಾವುದೇ ಮಾಹಿತಿ ಕೂಡ ಬಂದರೂ ನಾನು ಹೇಳ್ತಾ ಇದ್ದೀನಿ, SSLC 8th ಹಿಡಿದು ಫೈನಲ್ ಡಬಲ್ ಡಿಗ್ರಿ ಮುಗಿದವ್ರಿಗೆ ಕೂಡ ಜಾಬ್ ನೋಟಿಫಿಕೇಶನ್ ಬಂದರೆ ಅದು 1 ಇರಲಿ 2 ಇರಲಿ, ಆದ್ರೆ ನಿಮ್ಗೆ ಯೂಸ್ ಆಗ್ತಿರ್ತಂತಂದರೆ ನಾನು ಅದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇನ್ಸ್ಟಾಗ್ರಾಮ್ ID ಮತ್ತು ವಾಟ್ಸಪ್ಪು, ಟೆಲಿಗ್ರಾಮು ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಅವ್ರಿಗೆ ಕೂಡ ನಿಮಗೆ ಯೂಸ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗಾದ್ರೂ ಯೂಸ್ ಆಗುತ್ತೆ. ಓಕೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಇದನ್ನ ಒತ್ತೋದನ್ನ ಮರಿಬೇಡ್ರಿ. ನೋಡ್ಕೊಳ್ರಿ, ಕೆಳಗಡೆ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತದೆ ತಾನೇ, ಅದ್ರ ಮೇಲೆ ಒತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಗಳೇನಿರ್ತಾವಲ್ಲ, ಸೊ ನೀವು ಹೋಗಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಒಂದ್ಸರಿ ನೋಟಿಫಿಕೇಶನ್ ಮ್ಯಾಗ್ ನಿಮ್ಗೆ ನಮ್ದು ಯೂಟ್ಯೂಬ್ ಚಾನಲ್ ನೋಟಿಫಿಕೇಶನ್ ಬರ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೇವಲ ಬರೀ 5 ನಿಮಿಷ ಮಾತ್ರ ನೋಡಿದ್ರೆ ನಿಮ್ಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.